ಬಿ ರೆಡಿ ಸ್ಟಾರ್ಟ್. ನಾನು PUC ವರೆಗೆ ವಿದ್ಯಾಭ್ಯಾಸ ಮಾಡಿರುತ್ತೇನೆ, ನಾನು ಮಂಡ್ಯದಲ್ಲಿ PUC ವ್ಯಾಸಂಗ ಮಾಡಿರುತ್ತೇನೆ, ನನ್ನ ಕಾಯಂ ವಿಳಾಸ ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು, ಬಸರಾಳ ಹೋಬಳಿ, ಚನ್ನಹಟ್ಟಿ ಅಂಚೆ, ಕೆಂಚನಹಳ್ಳಿ ಗ್ರಾಮ ಆಗಿರುತ್ತದೆ. ಫುಲ್ ಪಾಯಿಂಟ್. ನಾನು ಹುಟ್ಟಿದ್ದು ಬೆಳೆದಿದ್ದು ಅದೇ ಊರಿನಲ್ಲಿ, ಈಗಲೂ ಸಹ ನಾನು ಅಲ್ಲಿಯ ನಿವಾಸಿ ಆಗಿರುತ್ತೇನೆ ಎಂದರೆ ಸರಿಯಲ್ಲ, ಈಗ ಅಲ್ಲಿ ನನ್ನ ತಂದೆ ತಾಯಿ ವಾಸ ಇದ್ದಾರೆ. ಫುಲ್ ಪಾಯಿಂಟ್. ಚೇಂಜ್ ದಿ ಪ್ಯಾರಾಗ್ರಾಫ್. ನಾನು ಬೇಕರಿ ಕೆಲಸ ಮಾಡಿಕೊಂಡು ಬೆಂಗಳೂರಿನಲ್ಲಿ ವಾಸ ಇದ್ದೇನೆ. ಫುಲ್ ಪಾಯಿಂಟ್. ನಾನು ಬೆಂಗಳೂರಿನಲ್ಲಿ ಹಾಸನ್ ಅಯ್ಯಂಗಾರ್ ಬೇಕರಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಫುಲ್ ಪಾಯಿಂಟ್. ಅದು ಅಂದ್ರಹಳ್ಳಿ ಮುಖ್ಯ ರಸ್ತೆ, ಹೆಗ್ಗನಹಳ್ಳಿ ಕ್ರಾಸಿನಲ್ಲಿ ಇದೆ. ಫುಲ್ ಪಾಯಿಂಟ್. 2006ರಿಂದ ಅಲ್ಲಿ ನಾನು ಕೆಲಸ ಮಾಡುತ್ತಿದ್ದೇನೆ. ಫುಲ್ ಪಾಯಿಂಟ್. ಅದಕ್ಕೂ ಹಿಂದೆ ನಾನು ಊರಿನಲ್ಲಿ ವಾಸವಿದ್ದೆ. ಫುಲ್ ಪಾಯಿಂಟ್. ನಾನು ಹಾಲಿ ಬೆಂಗಳೂರಿನ ಅಂದ್ರಹಳ್ಳಿಯಲ್ಲಿ ವಾಸವಿರುತ್ತೇನೆ. ಫುಲ್ ಪಾಯಿಂಟ್. ಮನೆ ನಂಬರ್ 298, 1ನೇ ಬ್ಲಾಕ್, ಡಿ ಗ್ರೂಪ್ ಲೇಔಟ್, ಅಂದ್ರಹಳ್ಳಿ ಮುಖ್ಯ ರಸ್ತೆ ಆಗಿರುತ್ತದೆ. ಫುಲ್ ಪಾಯಿಂಟ್. ಚೇಂಜ್ ದಿ ಪ್ಯಾರಾಗ್ರಾಫ್. ಈ ಕೇಸಿನ 1ನೇ ವಾದಿ ಸುಲೋಚನ್ ಸಿಂಗ್, ಅವರ ಗಂಡ ಮತ್ತು ಜಮುನಾಬಾಯಿ ರವರು ನನಗೆ ಪರಿಚಿತರೇನಲ್ಲ, ಇವರೆಲ್ಲರನ್ನೂ ನ್ಯಾಯಾಲಯದ ಮುಂದೆ ನೋಡಿರುವುದು ಬಿಟ್ಟರೆ ಇನ್ನೆಲ್ಲೂ ನೋಡಿಲ್ಲ. ಫುಲ್ ಪಾಯಿಂಟ್. ಸಾಕ್ಷಿ ಮುಂದುವರೆದು, ಆ ನೋಟಿಸು ಕಳುಹಿಸಿದಾಗ ಸೈಟ್ ಹತ್ತಿರ ಬಂದಿದ್ದರು ಅಂತ ಉತ್ತರಿಸುತ್ತಾರೆ. ಫುಲ್ ಪಾಯಿಂಟ್. ಅವರು ಸೈಟ್ ಹತ್ತಿರ ಬಂದಾಗ ಸೈಟು ಅವರದು
ಅಂತ ಹೇಳಿದ್ದರು. ಫುಲ್ ಪಾಯಿಂಟ್. ಆ ನಂತರ ನಾನು ಎರಡನೇ ಪ್ರತಿವಾದಿಯನ್ನು ಭೇಟಿ ಮಾಡಿದೆನು. ಫುಲ್ ಪಾಯಿಂಟ್. ಅದಕ್ಕೆ ಸದರಿ ಎರಡನೇ ಪ್ರತಿವಾದಿ ವಾದಿಯರೇ ದಾವಾ ಸ್ವತ್ತಿನ ನಕಲಿ ಮಾಲೀಕರು ಅಂತ ಹೇಳಿದರು. ಫುಲ್ ಪಾಯಿಂಟ್. ಅದು ಬಿಟ್ಟರೆ ವಾದಿಯರನ್ನು ಬೇರೆಲ್ಲೂ ನಾನು ಭೇಟಿ ಮಾಡಿಲ್ಲ, ಎರಡನೇ ಪ್ರತಿವಾದಿಯ ಬಳಿ ವಿಚಾರಿಸಿದಾಗ PW2 ರವರು ಪಿತೂರಿ ಮಾಡಿದ್ದರು ಅಂತ ಹೇಳಿದ್ದರು. ಫುಲ್ ಪಾಯಿಂಟ್. ಬೇರೆಯವರ ಸ್ವತ್ತನ್ನು ತಮ್ಮ ಸ್ವತ್ತು ಅಂತ ಹೇಳುತ್ತಾ ಪಿತೂರಿ ಮಾಡುತ್ತಾರೆ ಅಂತ ಹೇಳಿದ್ದರು. ಫುಲ್ ಪಾಯಿಂಟ್. ಆ ನಂತರ ದಾವಾ ಸ್ವತ್ತಿನ ಮೂಲ ಮಾಲೀಕರನ್ನು ಭೇಟಿ ಮಾಡಿಸಿ ಅಂತ ಎರಡನೇ ಪ್ರತಿವಾದಿಯನ್ನು ಕೇಳಿದ್ದೀರಾ ಎಂದರೆ ಸಾಕ್ಷಿ ಇಲ್ಲ ಅಂತ ಉತ್ತರಿಸುತ್ತಾರೆ. ಫುಲ್ ಪಾಯಿಂಟ್. ಮೂಲ ಮಾಲೀಕರನ್ನು ಭೇಟಿ ಮಾಡುವ ಅವಶ್ಯಕತೆ ಕಂಡುಬರದ ಕಾರಣ ನಾನು ಮೂಲ ಮಾಲೀಕರನ್ನು ಭೇಟಿ ಮಾಡಲು ಇಚ್ಛೆ ಪಡಲಿಲ್ಲ. ಫುಲ್ ಪಾಯಿಂಟ್. ಹಾಗಾದರೆ ದಾವಾ ಸ್ವತ್ತಿನ ಮೂಲ ಮಾಲೀಕರು ಯಾರು ಎಂಬುದು ನಿಮಗೆ ಗೊತ್ತಿಲ್ಲ ಎಂದರೆ ಸಾಕ್ಷಿ ನಾನು ಅವರನ್ನು ನೋಡಿಲ್ಲ, ಆದ್ದರಿಂದ ಗೊತ್ತಿಲ್ಲ ಅಂತ ಉತ್ತರಿಸುತ್ತಾರೆ. ಫುಲ್ ಪಾಯಿಂಟ್. ದಾವಾ ಸ್ವತ್ತಿನ ಮೂಲ ಮಾಲೀಕರು ಒಂದನೇ ವಾದಿ ಹಾಗೂ ಮೃತ ಜಮುನಾ ಬಾಯಿ ರವರೇ ಆಗಿದ್ದರಿಂದ ಮೂಲ ಮಾಲೀಕರನ್ನು ವಿಚಾರಿಸಲು ಹೋಗಲಿಲ್ಲ ಎಂದರೆ ಸರಿಯಲ್ಲ. ಫುಲ್ ಪಾಯಿಂಟ್. ದಾವಾ ಸ್ವತ್ತಿನ ಮೂಲ ಮಾಲೀಕರು ಅವರೇ ಆಗಿರುವುದು ಗೊತ್ತಿದ್ದರೂ ಸಹ ಅವರ ಮೂಲ ಮಾಲೀಕರಲ್ಲ
ಅಂತ ಸುಳ್ಳು ಹೇಳುತ್ತಿದ್ದೇನೆ ಎಂದರೆ ಸರಿಯಲ್ಲ. ಫುಲ್ ಪಾಯಿಂಟ್. ಸ್ಟಾಪ್.